ಹಲೋ ಅಪ್ಪ. ಹಲೋ, ಹೆಂಗಿದ್ದಿಲ್ಲ ಮಗ? ಹಾಂ ಅಪ್ಪ, ನಾನು ಚೆನ್ನಾಗಿದ್ದೀನಪ್ಪ. ಒಂದು ನಿಮಿಷ ಇರಲ್ಲ, ನೀವು ಮಾತಾಡ್ಬೇಕಂತೆ ಕೊಟ್ಟೆ. ಹೆಂಗಿದ್ಯಾ ಮಗ? ಹಾಂ ಅಮ್ಮ, ನಾನು ಚೆನ್ನಾಗಿದ್ದೀನಮ್ಮ. ನೀನು ಹುಷಾರಾಗಿದ್ದೀಯಾ ತಾನೇ? ಹೋಗೋಣಪ್ಪ, ನಂದೇನಿಲ್ಲ, ನಿಂದೇ ಯೋಚನೆ. ಅದ್ಯಾಕೆ ಮಗಿ ನನಗೋಸ್ಕರ ಒತ್ತಾರೆ ರಾತ್ರಿ ನೋಡ್ದಂಗೆ ದುಡಿತಿದ್ದಿ? ಸುಮ್ಕೆ ಊರಿಗೆ ಬಂದ್ಬಿಡು ಮಗ. ಹೊಲ್ದ ಕೆಲಸ ನೋಡ್ಕೊಂಡು ನಮ್ಮ ಕೂಡ ಇದ್ಬಿಡುವಂತೆ. ಬಾರವ. ಅಯ್ಯೋ ಅಮ್ಮ, ಬೆಂಗಳೂರು ಜೀವನ ಅಂದರೆ ಇದೆಲ್ಲ ಕಾಮನ್ನು. ನೀನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀಯಾ? ಇನ್ನೇನು ಸ್ವಲ್ಪ ದಿನ ಅಷ್ಟೇ ತಾನೇ. ನಿಮ್ಮ ಮೊದಲು ಅಪ್ಪನಿಗೆ ಫೋನ್ ಕೊಡು. ಕಣಪ್ಪ, ಹುಷಾರು. ಹಾಂ ತಗೋ. ಹೇಳಪ್ಪ. ಅಪ್ಪ, ನೀನು ಯಾವ ಟೆನ್ಷನ್ ತಗೋಬೇಡಪ್ಪ. ನನ್ನ ಜೊತೆ ರವಿನೂ ಇದ್ದಾನಪ್ಪ. ನಾನೇನು ಒಬ್ಬನೇ ಇಲ್ವಲ್ಲ ಇಲ್ಲಿ. ಸರಿ, ಸಿಗ್ನಲ್ ಬಿಡ್ತು. ನಾನು ನಿಂಗೆ ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ, ಆಯ್ತಾ? ಓಕೆ, ಬಾಯ್ ಬಾಯ್ ಬಾಯ್. ನಿಲ್ಸು! ನಿಲ್ಸು! ವರುಣ್! ಹೇಯ್ ಮಗ, ಮಗ ಎದ್ದೇಳು ಮಗ. ಆಂಬ್ಯುಲೆನ್ಸ್ ಫೋನ್ ಮಾಡ್ರಿ ಮಗ. ನೀರು ತಗೋ. ಆಂಬ್ಯುಲೆನ್ಸ್ ಆಕ್ಸಿಡೆಂಟ್ ಆಗಿದೆ. ವರುಣ್, ಬೇಗ ಬನ್ನಿ. ಏನಾಗಲ್ಲ ಮಗ, ಪ್ಲೀಸ್. ಮಗ ವರುಣ್. ಕಾರನ್ನು ಗುದ್ಬಿಟ್ಟು ಹೋಗ್ಬಿಟ್ಟಣ. ಯಾರಂತಾನೆ ಗೊತ್ತಾಗ್ಲಿಲ್ಲ. ಈ ಕಾಲ್ ಬೇರೆ ಬರ್ತದೆ. ಸರ್ ಇಲ್ಲೇ ಇದ್ದೀನಿ ಸರ್, ಬರ್ತಾ ಇದ್ದೀನಿ ಸರ್. ಇನ್ನೊಂದು 10 ನಿಮಿಷ ಸರ್, ಆರ್ಡರ್ ತೊಗೊಂಬಂದ್ಬಿಡ್ತೀನಿ ಸರ್. ಸರಿ ಸರ್, ಸರಿ ಸರ್. ಮಳೆ ಬರ್ತಿದೆಯಲ್ಲ ಸರ್, ಅದಕ್ಕೆ ಲೇಟ್ ಆಯಿತು. ಹಾಂ ಸರ್, ಬರ್ತಾ ಇದ್ದೀನಿ. ಇಲ್ಲ, ನಿಮ್ಮ ಫ್ಲ್ಯಾಟ್ ಹತ್ರನೇ ಇದ್ದೀನಿ ಸರ್. ಫ್ಲ್ಯಾಟ್ ನಂಬರ್ ಏನಕ್ಕೆ ಗೊತ್ತಾಗಲಿಲ್ಲ. ಸರಿ ಸರ್. ಓಹೋ, ಇನ್ನೂ 15 ನಿಮಿಷ ಇದೆ. ಆಗ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ಯಾ? ಹೇ, ನಿಂಗೆ ಗೊತ್ತಿಲ್ವಾ? ಕೆಳಗಡೆ ನನ್ನ ಡಾರ್ಲಿಂಗ್ ನನಗೋಸ್ಕರನೇ ಕಾಯ್ತಿದ್ದಾನೆ. ಓಹೋ, ಸರಿ ಸರಿ, ಹೋಗಮ್ಮ ಹೋಗು. ಹೇ ಶ್ರುತಿ, ಬೆಳಿಗ್ಗೆ ಲೇಟ್ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಆಯ್ತಾ? ಅಂದಾಗ ಒಂದು ಆಕ್ಸಿಡೆಂಟ್ ಕೇಸ್ ಬಂದಿದೆ, ಡಾಕ್ಟರ್ ಅಲ್ಲೇ ಇದ್ದಾರೆ. ನೀನ್ ಸ್ವಲ್ಪ ಬೇಗ ಹೋಗ್ತೀಯಾ? ಸರಿ, ಆದ್ರೆ ನಾಳೆ ಬೆಳಗ್ಗೆ ಏನಾದ್ರೂ ನೀನ್ ಮತ್ತೆ ಲೇಟಾಗಿ ಬಂದ್ರೆ ನಿನ್ ಕಾಲ್ ಮುಟ್ಬಿಡ್ತೀನಿ. ಹುಷಾರ್. ಸರಿ ಸರಿ, ಓಕೆ, ಬಾಯ್ ಬಾಯ್. Patient is stable now. Administrate the medicines. Got it? Yes, ma'am. Excuse me. Yes, ma'am. ಈ ಪೇಷಂಟ್ ಅಟೆಂಡರ್ ನೀವೇನಾ? ನಾನೇ ಮ್ಯಾಮ್. ಹೆಂಗಿದಾನ ಮ್ಯಾಮ್ ಈಗ? ಈಸ್ ಔಟ್ ಆಫ್ ಡೇಂಜರ್. ನಥಿಂಗ್ ಟು ವರಿ ಆಸ್ ಸಚ್. ಬಟ್ ನಾಳೆ ಕೆಲವು ಟೆಸ್ಟು ಸ್ಕ್ಯಾನ್ಗಳು ಇರುತ್ತೆ. ಅದೆಲ್ಲ ನೋಡಿದ ಮೇಲೆ ವಿಲ್ ಅಪ್ಡೇಟ್ ಯು ಹಿಸ್ ಕಂಡೀಷನ್ಸ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಬನ್ನಿ ಅಮ್ಮ, ನಿಧಾನ ನಿಧಾನ ಬನ್ನಿ, ಕೂತ್ಕೊಳ್ಳಿ. ನಿಧಾನ ನಿಧಾನ ನಿಧಾನ. ಅಮ್ಮ, ಮನೇಲಿ ಯಾರು ಇಲ್ವಾ? ಇದ್ದಾಳಪ್ಪ, ಹಾಸ್ಪಿಟಲ್ ICU ನರ್ಸ ಕೆಲಸ ಮಾಡ್ತಿದ್ದಾಳೆ. ನೈಟ್ ಶಿಫ್ಟು, ರೆಡಿ ಆಗ್ತಿದ್ದಾಳೆ. ಶ್ರುತಿ. ಸರಿ ಅಮ್ಮ, ನಾನಿನ್ನು ಹೊರಡ್ತೀನಿ. ಕೂತ್ಕೋಪ್ಪ, ಚೂರು ಕಾಫಿ ಕುಡ್ಕೊಂಡು ಹೋಗು. ಇಲ್ಲಮ್ಮ, ಲೇಟ್ ಆಗ್ತಿದೆ. ನನಗೆ ಒಂದು ಫುಡ್ ಡೆಲಿವರಿ ಆರ್ಡ್ರ್ ಇದೆ. ಲೇಟ್ ಆದರೆ ಪೇಮೆಂಟ್ ಕಟ್ ಮಾಡಿಬಿಡ್ತಾರೆ. ಸರಿ ಅಮ್ಮ, ಬರ್ತೀನಿ. ಇನ್ನೊಂದ್ಸಲ ಖಂಡಿತ ಬರ್ತೀನಿ.
ಹಲೋ ಸರ್, ಬರ್ತಾ ಇದ್ದೀನಿ. ಯಾರ ಜೊತೆ ಮಾತಾಡ್ತಿದ್ಯಾ? ಸರಿ ಅಮ್ಮ. ಅಮ್ಮ ಅಮ್ಮ ಏನಾಯ್ತಮ್ಮ? ತಲೆಗೆ ನಿಮ್ಮ ಬ್ಯಾಂಡೇಜು? ಏನಿಲ್ಲ ಪುಟಿ, ಶಿವಪ್ಪನ ಅಂಗಡಿಗೆ ಟೀ ಪುಡಿ ತರಕ್ಕೆ ಹೋಗಿದ್ದೆ, ತಲೆ ಸುತ್ತ ಬಂದು ಬಿದ್ದುಬಿಟ್ಟೆ. ಈಗ ಹೋದಲ್ಲ ಹುಡುಗ, ಅವನಿನ ನಮ್ಮನೆ ತನಕ ಹುಷಾರ ಕರ್ಕೊಂಬಂದ್ಬಿಟ್ನಮ್ಮ. ಹೀಗೇಗಿದ್ಯಮ್ಮ? ಪರವಾಗಿಲ್ಲ ಅಮ್ಮ. ಅವ್ರಿಗೇನಾದ್ರೂ ಕೊಟ್ಟಿಯಾ ಅಮ್ಮ? ಇಲ್ಲ ಕಣೆ. ಏನಮ್ಮ ನೀನು? ಇರು, ನಾನೇ ಕರಿತೀನಿ. ಸರ್ ಏನಾಯ್ತು? ಯಾಕೆ ತೊಂದರೆ ತಗೋತಾ ಇದ್ದೀರಾ? ಮ್ಯಾಮ್ ಹೇಳಿದ್ದಾರೆ ನೀವು ರೆಸ್ಟ್ ಮಾಡಬೇಕು ಅಂತ. ಏನಾಯ್ತು? ಏನ್ ಬೇಕು? ಮೇಡಮ್, ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕಾಗಿತ್ತು. ಹೌದಾ, ಇರಿ, ಒಂದ್ ನಿಮಿಷ ವೀಲ್ ಚೇರ್ ತರ್ತೀನಿ. ಸರಿ. ಆರಾಮಾಗಿ ನಿಧಾನ ನಿಧಾನ ಕೂತ್ಕೊಳ್ಳಿ. ಅಮ್ಮ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಎಲ್ಲ ಯಾಕೆ ಸರ್, ಇದು ನನ್ನ ಡ್ಯೂಟಿ. ಅಂದಾಗೆ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು. ಕೇಳಲಾ? ಕೇಳಿ. ನೀವೇನು ಕೆಲಸ ಮಾಡೋದು? ಅದು ನಾನು ಡೇ ಟೈಮ್ನಲ್ಲಿ ಒಂದು ಹೋಟೆಲ್ನಲ್ಲಿ ವೇಟ್ರಾಗಿ ವರ್ಕ್ ಮಾಡ್ತಿದ್ದೀನಿ. ನೈಟ್ ಟೈಮಲ್ಲಿ ಫುಡ್ ಡೆಲಿವರಿ ಮಾಡ್ತೀನಿ. ನಾನು ನನ್ನ ಫ್ರೆಂಡು ಹೊರಗಡೆ ಕೂತಿದ್ದಾನೆ ರವಿ ಅಂತ, ಇಲ್ಲೇ ಶ್ರೀನಿವಾಸ ನಗರದಲ್ಲಿ ಒಂದೇ ರೂಮಲ್ಲಿರೋದು. ಸರ್, ಒಂದು ವಾರದ ಹಿಂದೆ ಕ್ಯಾರ್ಪುರಂ ಹತ್ರ ಒಂದು ಹೆಂಗಸು ತಲೆ ಸುತ್ತ ಬಿದ್ರಲ್ಲ, ಅವ್ರನ್ನ ಮನೆ ಕರ್ಕೊಂಡು ಹೋಗ್ಬಿಟ್ಟವ್ರು ನೀವೇ ಅಲ್ವಾ? ಹಾಂ ಹೌದು. ಅವ್ರು ನಿಮ್ಗೆ ಹೇಗೆ ಗೊತ್ತು? ಅವರು ನಮ್ಮ ತಾಯಿ. ಹೌದಾ? ಹೇಗಿದ್ದಾರೆ ಅವ್ರು ಇವಾಗ? ಈಗ ಪರವಾಗಿಲ್ಲ, ಆರಾಮಾಗಿದ್ದಾರೆ. ಅವತ್ತು ನೀವು ಅವ್ರನ್ನ ಮನೆ ಕರ್ಕೊಂಡು ಬಂದುಬಿಟ್ಟಾಗ ನಿಮ್ಮನ್ನ ಕರಿಬೇಕು ಅಂತ ಹೊರಗಡೆ ಬಂದೆ, ಆದರೆ ಅಷ್ಟರಲ್ಲಿ ಹೊರಟೋಗಿದ್ರಿ. ಅವತ್ತಿಂದ ನಾನು ನಿಮ್ಮನ್ನ ತುಂಬ ಹುಡುಕ್ತಾ ಇದ್ದೆ. ನೋಡಿ, ಇವತ್ತು ನಿಮ್ಮ ಟ್ಯಾಟು ನೋಡಿ ಕಂಡು ಹಿಡಿದೆ. ಥ್ಯಾಂಕ್ ಯು ವರುಣ್. ಅಯ್ಯೋ, ಅದಕ್ಕೆಲ್ಲ ಥ್ಯಾಂಕ್ಸ್ ಹಾಕ್ಬಿಡಿ. ಅಂದ ಹಾಗೆ ನಿಮ್ಮ ಹೆಸರೇನು ಮೇಡಮ್? ಶ್ರುತಿ. ಹಾಯ್ ಶ್ರುತಿ. ಓ, ಏನಿವತ್ತು ಮಹಾರಾಣಿಯವರು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಲ್ಲ? ಅಯ್ಯೋ ಸಾರಿ ಕಣೆ, ಅವನಿದಾನಲ್ಲ ಈಡಿಯಟ್, ರಾತ್ರಿ ಎಲ್ಲ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ. ಹುಷಾರು ಕಣೆ, ಆಮೇಲೆ ನೀನು ಇದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋ ಹಾಗಾಗ್ಬಿಟ್ರೆ ಕಷ್ಟ. ಛೀ, ಹೋಗೆ. ಅಮ್ಮ, ಓ ಅಮ್ಮ, ಅಮ್ಮ, ಅದೇ ಅವತ್ತು ಅಂಗಡಿ ಹತ್ರ ನಿನ್ ತಲೆ ಸುತ್ತ ಬಿದ್ದಾಗ ಒಬ್ರು ನಿನ್ನ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡಿಸಿ ಮನೆ ಕರ್ಕೊಂಡ್ ಬಂದ್ಬಿಟ್ರಲ್ಲ, ಅವ್ರು ಇವತ್ತು ನಮ್ಮ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಿದಾರಮ್ಮ. ಅಯ್ಯೋ ಶಿವ್ರೆ, ಅವನಿಗೇನಾಯ್ತಮ್ಮ? ಅಮ್ಮ, ಅಂಥದ್ದೇನಾಗಿಲ್ಲ, ಒಂದ್ ಚಿಕ್ಕ ಆಕ್ಸಿಡೆಂಟು, ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ಅಯ್ಯೋ ಪಾಪ, ಅವನ ಅವತ್ತು ಮನೆಗೆ ಬಂದಾಗ ಒಂದು ಲೋಟ ಕಾಫಿನೂ ಕೊಡೋಕ್ಕಾಗಲಿಲ್ಲ. ಒಂದು ಕೆಲಸ ಮಾಡು, ನಾಳೆ ಅಡುಗೆ ಮಾಡ್ಕೊಡ್ತೀನಿ, ಅವ್ನು ತೊಗೊಂಡೋಗಿ ಕೊಟ್ಟು ಬರ್ತೀಯಾ? ಸರಿ ಅಮ್ಮ, ಆಯ್ತು. ಮೈ ಸ್ವೀಟ್ ಮಾಮ್. ಎಂತ ಐಸಿಯು ಅಲ್ಲಿ ಒಬ್ರು ಆಕ್ಸಿಡೆಂಟ್ ಪೇಷಂಟ್ ಇದ್ರಲ್ಲ, ಅವ್ರೆಲ್ಲಿ? ಆಕ್ಸಿಡೆಂಟ್ ಕೇಸಾ? ಓ, ಅವರನ್ನ ಬೆಳಗ್ಗೆನೆ MICಗೆ ಶಿಫ್ಟ್ ಮಾಡಿದಾಯ್ತಲ್ಲ. ಓಹ್, ಓಕೆ, ಥ್ಯಾಂಕ್ ಯು. ಓಕೆ. ಅಯ್ಯೋ ಅಂಕಲ್, ಅವ್ನಿಗೇನೂ ಆಗಿಲ್ಲ, ಒಂದು ಸಣ್ಣ ಗಾಯ ಅಷ್ಟೇ. ಒಂದು ನಿಮಿಷ ರೀ, ಅವನಿಗೆ ಕೊಡ್ತೀನಿ. ವರುಣ್, ಅಪ್ಪ ಫೋನ್ ಮಾಡಿ ತಗೊಳ್ಳೋ. ಹಲೋ ಅಪ್ಪ. ಹೆಂಗಾಯ್ತಲ್ಲ?
ಯಾಕಪ್ಪ ಬೆಳಗ್ಗೆಯಿಂದ ಅಷ್ಟೊಂದು ಸಲ ಕಾಲ್ ಮಾಡ್ತಿದ್ಯಾ? ಏನಾಯ್ತಲ್ಲ ಮಗ? ನಂಗೇನು ಆಗಿಲ್ಲಪ್ಪ. ನೀ ಏನು ತಲೆ ಕೆಡಿಸ್ಕೋಬೇಡ, ಅಮ್ಮನ ಸಮಾಧಾನ ಮಾಡು. ಹೆಂಗ ಸಮಾಧಾನ ಮಾಡ್ಲಿ ಮಗ? ಹಾಯ್ ವರುಣ್ ಅವರೇ. ನನಗೇನೆ ಕೈ ಕಾಲು ಆಡ್ತಾ ಇಲ್ಲ. ಲೋ ಮಗ, ಅಪ್ಪನ ಸಮಾಧಾನ ಮಾಡು. ಹಲೋ. ಒಂದೇ ಸಮಯ ಬೆಳಗ್ಗಿಂದ ಅಯ್ಯೋ ಅಂಕಲ್, ಇವಾಗ ವಿಷಯಗೆಲ್ಲ ತಲೆ ಕೆಡಿಸ್ಕೊಡು. ಹೇಗೆ ಬನ್ನಿ ನಾನು ಹೇಳ್ತೀನಿ. ಈಗ ಹೇಗಿದ್ದೀರಾ? ಅಯ್ಯೋ ಶ್ರುತಿ ಅವರೇ, ಅದನ್ನ ಯಾಕೆ ಕೇಳ್ತೀರಾ? ಸಾಕಾಗೋಯ್ತು. ಬೆಳಗ್ಗೆಯಿಂದ 108 ಸ್ಕ್ಯಾನ್ಗಳು, ಟೆಸ್ಟ್ಗಳು. ತಲೆ ಬೇರೆ ಯಾಕೋ ನೋಯ್ತಾ ಇದೆ. ಕೈ ಕೊಡಿ. ಈಗ IV ಹಾಕ್ತೀನಲ್ಲ, ನೋವೆಲ್ಲ ಕಡಿಮೆ ಆಗುತ್ತೆ. ಅಂದಾಗೆ ನಮ್ಮಮ್ಮಂಗೆ ನಿಮ್ಮ ವಿಷಯ ಹೇಳಿದಾಗ ತುಂಬ ಬೇಜಾರು ಮಾಡ್ಕೊಂಡ್ರು. ಅವತ್ತು ನೀವು ನಮ್ಮಮ್ಮನ ಕರ್ಕೊಂಬಂದ್ಬಿಟ್ಟಾಗ ಏನೂ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ನಾಳೆ ನಾನೇ ಅಡುಗೆ ಮಾಡ್ಕೊಡ್ತೀನಿ, ತಗೊಂಡು ಹೋಗು ಅಂದರು. ನಾಳೆ ನೀವು ನಮ್ಮನೆ ಊಟನೇ ಮಾಡಬೇಕು. ಅಯ್ಯೋ, ಅವ್ರಿಗೆ ಯಾಕೆ ತೊಂದರೆ ಬಿಡಿ. ಅಯ್ಯೋ, ಇದ್ರಲ್ಲಿ ತೊಂದರೆ ಏನು ಬಂತು? ನೀವಷ್ಟೆಲ್ಲ ಮಾಡಿದ್ದೀರಾ, ನಾವಿಷ್ಟು ಮಾಡಿಲ್ಲ ಅಂದರೆ ಹೇಗೆ? ನಿಮ್ಮನ್ನು ನೋಡ್ತಾ ಇದ್ರೆ ನಮ್ಮೂರಲ್ಲಿರೋ ನಮ್ಮ ತಾಯಿ ನೆನ್ಪು ಬರ್ತಾ ಇದ್ದಾರೆ. ಅವರು 1 ವರ್ಷದ ಹಿಂದೆ ಅವ್ರು ಒಂದು ಕಣ್ಣನ್ನು ಕಳ್ಕೊಂಡ್ರು. ನಾನು ಹಾಸ್ಪಿಟ್ಲಿಗೆಲ್ಲ ತೋರಿಸ್ದೆ. ಅವ್ರ ಕಣ್ಣು ಸರಿಯಾಗೋದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂತಂದರು. ಅದಕ್ಕೆ ನಾನು ಈ ಬೆಂಗಳೂರಿಗೆ ಬಂದು 2 ಟೈಮ್ ಕೆಲಸ ಮಾಡ್ತಿದ್ದೀನಿ. ಆದರೆ ನಾ ದುಡ್ದಿರೋ ಸಂಪಾದನೆ ಎಲ್ಲ ನನ್ನ ಟ್ರೀಟ್ಮೆಂಟ್ಗೆ ಖರ್ಚಾಗುತ್ತೇನೋ ಅಂತ ಭಯ ಸ್ಟಾರ್ಟ್ ಆಗಿದೆ. ನೀವು ಯಾಕೆ ಬಿಲ್ ಬಗ್ಗೆ ಟೆನ್ಷನ್ ತಗೋತಾ ಇದ್ದೀರಾ? ನನ್ನ ಕೈಲಾದಷ್ಟು ನಾನು ಬಿಲ್ನ ಕಡಿಮೆ ಮಾಡ್ಸಕ್ಕೆ ನಾನು ಟ್ರೈ ಮಾಡ್ತೀನಿ. ರೀ ಶ್ರುತಿ ಅವರೇ, ಏನಾಯ್ತು? ಅಳ್ತಾ ಇದ್ದೀರಾ? ಏನಿಲ್ಲ, ನಿಮ್ಮ ಕತೆ ಕೇಳ್ತಾ ಇದ್ರೆ ನನಗೆ ನಮ್ಮ ತಂದೆ ನೆನಪಾದ್ರು. ಅವರು ನಿಮ್ಮ ಥರನೇ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು. ಒಂದಿನ ಆಕ್ಸಿಡೆಂಟಲ್ಲಿ ಅವತ್ತಿಂದ ನಮ್ಮಮ್ಮಂಗೆ ಆರೋಗ್ಯದ ಸಮಸ್ಯೆ. ಅವತ್ತು ನಾನು ಡಿಸೈಡ್ ಮಾಡಿಕೊಂಡೆ, ನನಗೆ ಬಂದ ಕಷ್ಟ ಯಾರಿಗೂ ಬರಬಾರ್ದು ಅಂತ. ಎಲ್ಲರೂ ಸೇವೆ ಮಾಡಬೇಕು ಅಂತಾನೆ ನರ್ಸ್ ಕೆಲಸಕ್ಕೆ ಸೇರಿಕೊಂಡೆ. ಈಗ ನಮ್ಮಮ್ಮಂಗೆ ನಾನು, ನಮ್ಮಣ್ಣ ಇಬ್ಬರೇ. ನಮ್ಮಣ್ಣ ಇವಾಗ ಸಾಫ್ಟ್ವೇರಲ್ಲಿ. ಮಗ, ಬಿಸಿ ಬಿಸಿ ಊಟ ತಂದಿನ ಆಯ್ತಾ? ಆರೋಗ್ಯದ ಮುಂಚೆ ಬೇಗ ತಿನ್ಕೊಬಿಡು. ಸರಿ ವರುಣ್ ಅವರೇ, ನೀವು ಊಟ ಮಾಡಿ ರೆಸ್ಟ್ ಮಾಡಿ, ನಾ ಬರ್ತೀನಿ. ಶ್ರುತಿ ಅವರೇ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳ್ಬೋದಾ? ಕೈ ತುಂಬ ನೋಯ್ತಿದೆ, ಊಟ ನೀವೇ ತಿನ್ನಿಸ್ಬೋದಾ ಪ್ಲೀಸ್? ಸರಿ ಹೋಯ್ತು, ತಗೊಳ್ಳಿ. ಶ್ರುತಿ, ಶ್ರುತಿ ಎದ್ದೇಳೆ. ಶ್ರುತಿ, ಟೈಮ್ 10:30 ಆಯ್ತು. ಏನಿವತ್ತು ಒಂದು ಫೋನ್ ಮಾಡಿಲ್ಲ, ಬೈಗುಳನೂ ಇಲ್ಲ, ಏನ್ ಸಮಾಚಾರ? ಹಾಗೇನಿಲ್ಲ ಕಣೆ, ಬೇಕಿದ್ರೆ ಹೇಳು, ನಾನೇ ಡ್ಯೂಟಿ ಕಂಟಿನ್ಯೂ ಮಾಡ್ತೀನಿ. ನೀ ಬೇಕಾದ್ರೆ ರಜಾ ತಗೋ. ಹಲೋ ಮೇಡಮ್, ಯಾಕೆ ನೈಟ್ ನನ್ನ ಇಲ್ಲೇ ಕಟ್ಟಾಕೋ ಪ್ಲ್ಯಾನ್ ಮಾಡಿದ್ಯಾ? ಬೇಡ ಬೇಡ, ಹೊರಡು, ನಾನು ನೋಡ್ಕೋತೀನಿ. ಸರಿ. ತಿಂಡಿ ಹಾಕೊಡ್ಲೇನಮ್ಮ? ಇಲ್ಲಮ್ಮ, ಬೇಡ. ಏನಾಯ್ತು ಇವಳಿಗೆ? ಯಾಕೆ ಹೀಗೆ ಹೋಗ್ತಾ ಇದ್ದಾಳೆ?
ಸದ್ದಿಲ್ಲದಂತೆ ಮಿಂಚೊಂದು ಸೋಕಿದೆ ನೆನಪೆಲ್ಲ ಮೆಲ್ಲ ಈಗ ಸವಿಯಾದ ಸ್ವಪ್ನವಾಗಿ ಸದ್ದಿಲ್ಲದೆ ಬದಲಾದಂತಿದೆ ಏರೆಪ್ಪೆಯ ಮುತ್ತಿನ ಮಾತೆಲ್ಲವೂ ತಂಗಾಳಿಗೂ ಗೊತ್ತಾಗಿದೆ ಶ್ರುತಿ 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 ಯಾಕಮ್ಮ ಇನ್ನೂ ಮಲಗಿದ್ಯಾ? ಏಳು, ಲೇಟ್ ಆಗತ್ತೆ, ಸ್ನಾನಕ್ಕೆ ಹೋಗು. ಹಾಮ್ಮ. ಅಮ್ಮ ಅಮ್ಮ ಏನಾಯ್ತಮ್ಮ? ಡಬ್ಬಿ ತಗೊಳಕ್ ಹೋದೆ ಕಣೆ, ಕೈ ಜಾರಿ ಬಿದ್ದೋಯ್ತು. ಹುಷಾರಮ್ಮ. ಮಳೆ ಬರೋ ಹಾಗಿದೆ, ನೀನು 2 ವೀಲರ್ ತಗೊಂಡು ಹೋಗ್ಬೇಡ, ಅಣ್ಣನ ಕಾರ್ ತಗೊಂಡೋಗು. ಅಣ್ಣ ಏನಾದ್ರೂ ಬೈದ್ರೆ? ನಾನು ಹೇಳ್ಕೊಂತೀನಿ, ನೀನು ಹೋಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸರಿ ಅಮ್ಮ, ಬರ್ತೀನಿ. ಹುಷಾರಾಗಿ ಹೋಗು. ಹಾ. ವರುಣ್, ಹೋಗ. ಹೆದರ್ಕೊಂಡೆ ಅಲ್ವಾ ಅಮ್ಮ? ಹೇಗೆ ನೋಡು. ಹೆದರ್ಕೊಂಡೆ ಅಲ್ವಾ? ನನ್ಗೆ ಗೊತ್ತು. ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಅಮ್ಮ ನಿನ್ಗೋಸ್ಕರ ಬಿಸಿ ಬಿಸಿ ಅಡ್ಗೆ ಮಾಡಿ ಕಳ್ಸಿದಾಳೆ. ವಾವ್. ಬಿಸಿ ಆರೋಗಕ್ಕೆ ಮುಂಚೆ ಊಟ ಮಾಡ್ಕೊಂಡ್ಬಿಡು. ನಾನು ರೌಂಡ್ಸ್ ಹೋಗಿ ಬರ್ತೀನಿ. ಯಾಕೆ ನಾನೇ ತಿನ್ಬೇಕಾ? ನಿನ್ನೆ ಥರ ನೀನು ತಿನ್ಸಲ್ವಾ? ಸರಿ. ಮಿಸ್ಟರ್, ಸಾರಿ ಸರ್. 10:30 ಆಯಿತು. ನಂದಿನಿ ಇಷ್ಟೊತ್ತಾದರೂ ಬಂದಿಲ್ಲ. ಬಾಡಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಪೇರೆಂಟ್ಸ್ ಬಂದಿದ್ದಾರೆ. ಫಾರ್ಮಾಲಿಟೀಸ್ನೆಲ್ಲ ಬಂದು ಮುಗಿಸಿ ಬೇಗ ಬನ್ನಿ ಕೆಳಗಡೆ. ಓಕೆ ಸರ್. ವರುಣ್, ವರುಣ್, ವರುಣ್ ಯಾಕೆ ಸಪ್ಪಗಿದ್ಯಾ? ಏನಿಲ್ಲ ಶ್ರುತಿ, ನಮ್ಮ ಅಮ್ಮನ ನೆನಪಾಯ್ತು ಅಷ್ಟೇ. ಆವತ್ತೊಂದು ವೇಳೆ ನನಗೇನಾದರೂ ಆಗಿದ್ರೆ ನಮ್ಮ ಅಮ್ಮನ ಯಾರು ನೋಡ್ಕೋತಾ ಇದ್ರು? ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ?
ನಾನಿಲ್ವಾ? ನಿನ್ಗೇನೂ ಆಗಲ್ಲ. ನಿನ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ಏನು ಯೋಚನೆ ಮಾಡಬೇಡ. ಅಯ್ಯೋ ಸಾರಿ ವರುಣ್, ನಂಗೆ ಸ್ವಲ್ಪ ಕೆಲಸ ಇದೆ. ನೀನು ಸ್ವಲ್ಪ ರೆಸ್ಟ್ ಮಾಡ್ತಾ ಇರು. ನಾನು ಈಗಲೇ ಬಂದ್ಬಿಡ್ತೀನಿ. ಸರ್, ನಿಮ್ಮ ಸೈನ್. ಕನಸಿನಲ್ಲಿ ಕನಸು ಛೇ, ಎಂತ ಸಾವು ಮಾರ್ರೆ. ಅಕ್ಕ ಅಕ್ಕ ಅಕ್ಕ, ಪೇಷಂಟ್ ಟೈಮ್ ಆಫ್ ಡೆತ್ 1 ನಿಮಿಷ. ಎಸ್ಟರ್ಡೇ 5:30 PM. ಹಾಂ, ಓಕೆ. ಪೇಷಂಟ್ ಕಡೆಯವ್ರು ಯಾರಿದ್ದಾರೆ? ಅವ್ರ ತಂದೆ ಅಲ್ಲಿದ್ದಾರೆ. ಸರ್, ಹುಡುಗನ ತಂದೆ ನೀವೇನಾ? ಇಲ್ಲೊಂದು ಸೈನ್ ಮಾಡಿಕೊಡಿ. ಅವ್ರು 1 ವರ್ಷದ ಹಿಂದೆ ಅವ್ರು ಒಂದು ಕಣ್ಣನ್ನು ಕಳ್ಕೊಂಡ್ರು. ಅಕ್ಕ, ಇದೆಂತ ಅವಸ್ಥೆ ಅಕ್ಕ? ಶುಚಿ ಅಕ್ಕ ಮೈಸೂರು ಬಿಟ್ಟ ಮೇಲೆ ಅನ್ನ ಎಲ್ಲ ಚೆಲ್ಬಿಟ್ಟಿದ್ದಾರೆ. ಗೊತ್ತಿಲ್ಲಕ್ಕ. ಬರ್ತಾ ಇದೀನಿ ಇರೇ ಮನೆಗೆ. ಸರಿ, ಸಿಗ್ನಲ್ ಬಿಡ್ತು. ನಾನು ನಿಂಗೆ ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ, ಆಯ್ತಾ? ಹಲೋ, ಗೂಬೆ ಹಂಗೆ ಎದುರಿಸ್ಬಿಟ್ಟಲ್ಲ. ಅಲ್ಲ, ಕಾರ್ಯ ಕವರ್ ಮಾಡ್ತಿದ್ಯಾ? ಅದ್ ಸರಿ, ಆಗ್ಲೇ ನೀನ್ ಕಾಲ್ ಯಾಕೋ ಕಟ್ ಮಾಡಿದೆ? ಏನಿಲ್ಲ, ಅರ್ಜೆಂಟಾಗಿ ಕೆಲ್ಸದ ಮೇಲೆ ಚೆನ್ನೈಗೆ ಹೋಗ್ಬೇಕು. 5 ರಿಂದ 6 ದಿನ ಆಗುತ್ತೆ. ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಮನೆ ಕಡೆ ಹುಷಾರು.
ಏನಾಗಿದೆ ಡಾಕ್ಟರ್ ಅವನಿಗೆ? ಸಿ ಮಿಸ್ಟರ್ ರವಿ, ಹೆಡ್ ಇಂಜುರಿ ಆಗಿದೆ, ಬ್ರೈನಲ್ಲಿ ಬ್ಲಡ್ ಕನ್ಕಷನ್ ಆಗಿದೆ, ಇಯರ್ ಬ್ಲೀಡ್ ಆಗಿದೆ. ಸೊ ವಿ ಕ್ಯಾನಾಟ್ ಡೂ ಮಚ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಹಂಗೆಲ್ಲ ಹೇಳ್ಬಿಡಿ ಡಾಕ್ಟರ್, ಅವ್ನಿಗೇನೋ ಆಗಲ್ಲ. ಕಂಟ್ರೋಲ್ ಯುವರ್ ಸೆಲ್ಫ್ ಪ್ಲೀಸ್. ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು. ನಾನು ಉಳಿಯಲ್ಲ ಯಾರಿಗೂ ಹೇಳ್ಬಿಡಬೇಕು. ಏನಿಲ್ಲ ಶ್ರುತಿ, ನಮ್ಮ ಅಮ್ಮ ನೆನಪಾಯ್ತು ಅಷ್ಟೇ. ನಿನ್ ಜೊತೆ ನಾನು ಯಾವಾಗ್ಲೂ